ಹಲೋ ಸ್ಟೂಡೆಂಟ್ಸ್, ಒಂದು ಸಣ್ಣ ಕನ್ನಡ ಮಾತು ಹೇಳ್ತಾ ಶುರು ಮಾಡೋಣ. ಮನುಜ ಮತ ವಿಶ್ವಪಥ, ವಿಜ್ಞಾನ ದೃಷ್ಟಿ ವಿಚಾರ ಬುದ್ಧಿ, ಇದು ನಿತ್ಯ ನಮ್ಮ ಹೃದಯದ ಮಂತ್ರಗಳಾಗಿರಬೇಕು. ಇದು ನಮ್ಮ ಕುವೆಂಪು ಅವರ ಮಾತು. ಸೊ ವಿಶ್ವ ಲೈಕ್ ಅದ್ರ ಜೊತೆಗೆ ಭೌತ ವಿಜ್ಞಾನ, ಅದಕ್ಕೆ ವಿಶ್ವವಿಜ್ಞಾನ ಅಲ್ವಾ. ಸೊ ಫಿಸಿಕ್ಸ್ ಆ್ಯಂಡ್ ಐ ಆಮ್ ಲೋಕೇಶ್. ಸೊ ಇದೊಂದು ಶಾರ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು. ಯಾವುದಾದ್ರು ಇಂಪಾರ್ಟೆನ್ಸ್ ಕೊಡಬೇಕು, ನೀವು ಮೇಜರ್ಲಿ ಯಾವ ಫೋಕಸ್ ಮಾಡಬೇಕು, ಇದನ್ನು ಡಿಸ್ಕಸ್ ಮಾಡೋದಕ್ಕೆ ಒಂದು ಸಣ್ಣ ವಿಡಿಯೋ ಶುರು ಮಾಡೋಣವೇ. ಸೊ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಈ ಚಾಪ್ಟ್ರಲ್ಲಿ ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್, ಕಾಂತಕ್ಷೇತ್ರ. ಸೊ ಮ್ಯಾಗ್ನೆಟ್ಸಿಂದ ಇದು ಕಾಂತಗಳಿಂದ, ಸೊ ನಾರ್ಮಲಿ ನಿಮಗೆ ಗೊತ್ತಿರುತ್ತೆ ಮ್ಯಾಗ್ನೆಟ್ಸ್ ಬಗ್ಗೆ ಎಲ್ಲ. ಸೊ ಈ ಮ್ಯಾಗ್ನೆಟ್ಸಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರ್ಬೋದು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಗಿರ್ಬೋದು, ಕಾಂತಕ್ಷೇತ್ರ ಆಗಿರ್ಬೋದು, ಸೊ ಯಾವ್ಯಾವ ರೀತಿ ಬರುತ್ತೆ ಅಂತ ನಿಮಗೆ ಸ್ವಲ್ಪ ಐಡಿಯಾ ಇರುತ್ತೆ. ಬಟ್ ಸೈಂಟಿಸ್ಟ್ಗಳು ಏನು ಕಂಡುಹಿಡಿತಾರೆ ಅಂದರೆ, ಮ್ಯಾಗ್ನೆಟ್ಸಿಂದ ಮಾತ್ರನೇ ಅಲ್ಲ, ಕರೆಂಟ್ ವಿದ್ಯುತ್ ಪಾಸ್ ಆಗ್ತಿದ್ರೆ, ಒಂದು ವೈರಲ್ಲಿ, ಒಂದು ತಂತಿನಲ್ಲಿ ವಿದ್ಯುತ್ ಪಾಸ್ ಆಗ್ತಿದ್ರೆ ಕೂಡ ಕಾಂತಕ್ಷೇತ್ರ ಬರುತ್ತೆ ಅಂತ ಕಂಡುಹಿಡಿತಾರೆ. ಸೊ ಇದನ್ನು ಹೆಂಗೆ ಕಂಡುಹಿಡಿತಾರೆ, ಜನರಲ್ಲಾಗಿ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿರ್ತಾರೆ. ಸೊ ಎಲ್ಲೋ ಒಂದು ಜಾಗದಲ್ಲಿ ಮ್ಯಾಗ್ನೆಟಿಕ್ ನೀಡಲ್ ಅನ್ನೋದು ಇಟ್ಟಿರ್ತಾರೆ. ಮ್ಯಾಗ್ನೆಟಿಕ್ ನೀಡಲ್ ಅಂದರೆ ಸೊ ಕಾಂತಕ್ಷೇತ್ರ ಎಷ್ಟು ಬರ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೀಡಲ್ ಆಬ್ವಿಯಸ್ಲಿ ಬೇಕು ಅಂತ ಇಟ್ಟಿರಲ್ಲ, ಏನೋ ಆಕಸ್ಮಿಕವಾಗಿ ಇಟ್ಟಿರ್ತಾರೆ. ಸೊ ಓಯ್ಸ್ಟೆಡ್ ಅವ್ರು ಏನು ಅಬ್ಸರ್ವ್ ಮಾಡ್ತಾರೆ ಅಂದರೆ, ಕರೆಂಟ್ ಪಾಸ್ ಮಾಡಿದ ತಕ್ಷಣ ಅದು ನೀಡಲು ಡಿಫ್ಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಮ್ಯಾಗ್ನೆಟ್ಸಿಂದನೇ ಅಲ್ಲ, ಏನೋ ನಡೀತಿದೆ, ಇನ್ನೊಂದೇನೋ ಎನರ್ಜಿ ಇದೆ. ಸೊ ಕರೆಂಟಿಂದ ಕೂಡ ಮ್ಯಾಗ್ನೆಟಿಕ್ ಎಫೆಕ್ಟ್, ಕಾಂತಕ್ಷೇತ್ರ ಬರ್ತಿದೆ ಅಂತ ಕಂಡುಹಿಡಿತಾರೆ. ಸೊ ಇದನ್ನು ಸ್ವಲ್ಪ ಬೇಸಿಕ್ಕಾಗಿ ನೀವೇನೇನು ಫೋಕಸ್ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಚಾಪ್ಟ್ರಲ್ಲಿ ನೀವು ಮೇಜರ್ಲಿ ಇಷ್ಟು ಟಾಪಿಕ್ಸ್ನೂ ಕಲಿತೀರಾ ನೋಡಿ. ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಫೀಲ್ಡ್ ಲೈನ್ಸ್ ತುಂಬ ಇಂಪಾರ್ಟೆಂಟು. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಸೊ ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲ ರೇಖೆಗಳು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಕಾಂತಕ್ಷೇತ್ರ, ಇವೆರಡರ ಮೇಲೆ ಫೋಕಸ್ ಮಾಡಿ ಯೂಶಲಿ ಕ್ವಶನ್ಸ್ ಕೇಳ್ತಾರೆ ಅದ್ರ ಮೇಲೆ. ಸೊ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸಿಂಪಲಾಗಿ ಕೇಳಬೇಕು ಅಂದರೆ ರೈಟ್ ಹ್ಯಾಂಡ್ ಥಂಬ್ ರೂಲ್, ಬಲಗೈ ಹೆಬ್ಬೆರಳ ನಿಯಮ. ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ನ ಎಡಗೈ ನಿಯಮ. ಸೊ ಇನ್ನು ಸ್ವಲ್ಪ ಒಂದೊಂದು ಮಾರ್ಕ್ಸ್ಗೆ ಯೂಶಲಿ ವೆಯ್ಟೇಜ್ ತುಂಬ ಕಡಿಮೆ ಈ ಚಾಪ್ಟರು. ಎಲೆಕ್ಟ್ರಿಸಿಟಿನೇ ಮೇಜರ್ ಚಾಪ್ಟರು, ಬಟ್ ಇದನ್ನು ಸ್ಕಿಪ್ ಮಾಡೋಂಗಿಲ್ಲ, ಯಾಕಂದರೆ ಸೆಕೆಂಡ್ PUC ನಲ್ಲಿ ತುಂಬ ಮೇಜರಾಗಿ ಓದ್ತೀರಾ ಈ ಚಾಪ್ಟರ್ ಮೇಲೆ. ಸೊ ಬೇಸಿಕ್ಸ್ ಅನ್ನೋದು ಇಲ್ಲಿ ಕರೆಕ್ಟಾಗಿ ಕಲ್ತ್ಕೊಂಡಿರಿ. ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್, ಗೃಹ ಬಳಕೆಯ ವಿದ್ಯುತ್ ಮಂಡಲಗಳು, ಇಷ್ಟು ಟಾಪಿಕ್ಸ್ನ ಕ್ಲೀನಾಗಿ ಅನಲೈಸ್ ಮಾಡಿ. ಸೊ ಮ್ಯಾಗ್ನೆಟ್ಸ್ ತೊಗೊಂಡಿದ್ದೀನಿ. ಸೊ ಕಾಂತಕ್ಷೇತ್ರ, ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಥರ ಬರುತ್ತೆ, ನಾರ್ತಿಂದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಗೆ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್, ಕಾಂತಕ್ಷೇತ್ರ ಎಲ್ಲ ಹೋಗುತ್ತೆ. ಇದು ನಿಮಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ವಿಡಿಯೋ ಫಾರ್ಮ್ ಇದೆ, ಅದನ್ನು ಹೋಗಿ ನೋಡಿ ಇನ್ ಡೀಟೇಲಾಗೆ. ಸೊ ಇಲ್ಲಿ ಬೇಸಿಕಾಗಿ ಏನೇನು ಫೋಕಸ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಧ್ರುವಗಳು, ಪೋಲ್ಸ್. ಸೊ ಧ್ರುವಗಳು, ಪೋಲ್ಸ್ ಹೆಂಗೆ ತೊಗೊಬೇಕು ಅಂದರೆ, ಸೊ ಇದು ನಾರ್ತ್ ಉತ್ತರ ಧ್ರುವ, ನಾರ್ತ್ ಪೋಲ್, ಸೌತ್ ಪೋಲ್ ದಕ್ಷಿಣ ಧ್ರುವ. ಸೊ ಇದು ಉತ್ತರ ಧ್ರುವ, ದಕ್ಷಿಣ ಧ್ರುವ, ನಾರ್ತ್ ಪೋಲ್, ಸೌತ್ ಪೋಲ್. ಸೊ ಎರಡು ಆಪೋಸಿಟ್ ಡೈರೆಕ್ಷನಲ್ಲಿದೆ. ಸೊ ಆಪೋಸಿಟ್ ಡೈರೆಕ್ಷನ್ ಸೌತು ನಾರ್ತ್ ಇರೋದ್ರಿಂದ ಅಟ್ರಾಕ್ಟ್ ಆಗ್ತಿರುತ್ತೆ. ಪೋಲ್ಸ್, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಪೋಲ್ಸ್. ಸೊ ಎರಡು ಸಮನಾಗಿದ್ದರೆ, ಸೇಮ್ ಇದ್ದರೆ, ಎರಡು ಉತ್ತರ ಎರಡು ದಕ್ಷಿಣ ಇದ್ದರೆ ರಿಪಲ್ ಆಗುತ್ತೆ, ಅದು ದೂರ ಸರಿಸುತ್ತೆ. ಅದು ದೂರ ಸರಿಸೋದ್ರಿಂದನೇ, ಸೇಮ್ ಇತ್ತು ಅಂದರೆ ದೂರ ಸರಿಸುತ್ತೆ, ಆಪೋಸಿಟ್ ಇದ್ದರೆ ಅಟ್ರಾಕ್ಟ್ ಆಗುತ್ತೆ, ಅಟ್ರಾಕ್ಷನ್ ರಿಪಲ್ಷನ್. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಕಾಂತೀಯ ಬಲರೇಖೆಗಳ ಗುಣಗಳು. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಕಾಂತಕ್ಷೇತ್ರ ಅನ್ನೋದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಗೆ ಹೋಗ್ತಿರುತ್ತೆ. ನಾರ್ತ್ ಪೋಲ್ ಟು ದ ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಫ್ಲೋಯಿಂಗ್. ಸೊ ಇದನ್ನು ಗೊತ್ತಿರುತ್ತೆ. ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಇಲ್ಲಿ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಇಲ್ಲಿ ಸ್ಟ್ರಾಂಗ್. ಅಂದರೆ ನಿಯರ್ ದ ಪೋಲ್ಸ್, ಧ್ರುವ ಹತ್ರ ಏನಾಗುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರ ತುಂಬ ಜಾಸ್ತಿ ಇರುತ್ತೆ, ದೂರ ಸರಿದಂಗೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನೇ ನಾವು ಇಲ್ಲಿ ದುರ್ಬಲ ಕಾಂತಕ್ಷೇತ್ರ, ಇಲ್ಲಿ ಬಲವಾದ ಕಾಂತಕ್ಷೇತ್ರ, ಇಲ್ಲಿ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಲ್ಲಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ಕಂಡಕ್ಟರ್, ನೇರವಾದ ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ತಿನಿಂದ ಉಂಟಾದ ಕಾಂತಕ್ಷೇತ್ರ. ಸೊ ಯಾವುದೇ ಒಂದು ಕಂಡಕ್ಟರಲ್ಲಿ ವಿದ್ಯುತ್ ಪಾಸ್ ಮಾಡ್ತಿದ್ದೀವಿ ಅಂದರೆ, ವಿದ್ಯುತ್ ಪಾಸ್ ಆಗ್ತಿದೆ ಅಂದರೆ ಸುತ್ತಲೂ ನಮ್ಗೇನು ಬರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರ ಬರುತ್ತೆ. ಇನ್ ಎ ಸ್ಟ್ರೈಟ್ ವೈರ್, ಇಫ್ ಕರೆಂಟ್ ಈಸ್ ಫ್ಲೋಯಿಂಗ್ ಸರ್ಕ್ಯುಲರ್ಲಿ ವಿ ವಿಲ್ ಗೆಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸಿ ದಿಸ್ ಈಸ್ ದ ಕರೆಂಟ್.
ಸರ್ಕ್ಯುಲರ್ಲಿ ವಿ ಆರ್ ಗೆಟಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇದನ್ನ ಡೈರೆಕ್ಷನ್ ಏನರಿಂದ ಚೂಸ್ ಮಾಡ್ತೀವಿ? ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ಇದು ಡೈರೆಕ್ಷನ್ ಆಫ್ ಕರೆಂಟ್. ಈ ಥಂಬ್ ಏನು ಹೇಳುತ್ತೆ ಅಂದರೆ, ಹೆಬ್ಬೆರಳು ಏನಿರುತ್ತೆ ಅಂದರೆ ವಿದ್ಯುತ್ ಡೈರೆಕ್ಷನ್ ಕೊಡುತ್ತೆ. ಈ 4 ಬೆರಳುಗಳು ಈ ಥರ ಇಟ್ಕೊಂಡಿರ್ತೀವಲ್ಲ, ಈ ಥರ ವೈರ್ನಿಂಗ್ ಇಟ್ಕೊಂಡಿದ್ದೀವಿ ಅಂತ, ಇದು ಕರೆಂಟ್ ಡೈರೆಕ್ಷನ್ ಕೊಡುತ್ತೆ. ದಿಸ್ 4 fingers ವಿಲ್ ಗಿವ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಥಂಬ್ ವಿಲ್ ಗಿವ್ ದ ಡೈರೆಕ್ಷನ್ ಆಫ್ ಕರೆಂಟ್. ದಿಸ್ 4 fingers ವಿಲ್ ಗಿವ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದರೆ ಕರೆಂಟ್ ಯಾವ ಡೈರೆಕ್ಷನಲ್ಲಿ ಹೋಗ್ತಿದ್ರೆ, ವಿದ್ಯುತ್ ಯಾವ ಡೈರೆಕ್ಷನಲ್ಲಿ ಹೋಗ್ತಿದ್ರೆ ಆ ಡೈರೆಕ್ಷನಲ್ಲಿ ಹೆಬ್ಬೆರಳನ್ನ ಇಟ್ಕೊಬೇಕು. ಇನ್ನು ಮಿಕ್ಕಿದ 4 ಬೆರಳುಗಳು ಏನು ಸೂಚಿಸುತ್ತೆ ಅಂದರೆ ಕಾಂತಕ್ಷೇತ್ರ ಡೈರೆಕ್ಷನ್ನು. ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ ಇಷ್ಟೊಂದು ಡಿಸ್ಕಸ್ ಮಾಡಿದ್ವಲ್ಲ. ಒಂದು ತಂತಿ, ಆ ತಂತಿನ ಇಟ್ಕೊಂಡಿದ್ದೀವಿ, ವಿದ್ಯುತ್ ಹೆಂಗೆ ಪಾಸ್ ಆಗ್ತಿದೆ ಅಂದರೆ 4 ಬೆರಳುಗಳು ಏನು ಸೂಚಿಸುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರ, ಅದರ ಡೈರೆಕ್ಷನ್ನು ಸೂಚಿಸುತ್ತೆ. ಹುಷಾರಾಗೆ ಅದನ್ನು ಅಪ್ಲೈ ಮಾಡ್ತಿರ್ಬೇಕು. ಎಲ್ಲಿ ನೋಡಿದ್ರು ಕೂಡ ಯೂಶ್ವಲಿ ಹಂಗೆ ಅಪ್ಲೈ ಮಾಡೋದನ್ನು ಮೈಂಡಲ್ಲಿ ಇಟ್ಕೊತಾ ಇದ್ರೆ ಅದನ್ನು ಈಸಿಯಾಗಿ ನೀವು ಅನಲೈಸ್ ಮಾಡ್ಕೊತೀರ. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಇನ್ ಎ ಸಾಲಿನಾಯ್ಡ್. ಇದು ಸಾಲಿನಾಯ್ಡು ಬರಬೇಕು ನಿಮಗೆ. ಓಕೆ, ಸಾಲಿನಾಯ್ಡ್ ಈ ಥರ ಸಿಂಪಲ್ ಆಗಿ ಬರೆದ್ರು ಸಾಕು. ಕರೆಂಟ್ ಹೋಗ್ತಿರೋ ದಿಕ್ಕನ್ನು ತಗೊಂಡು ದಿಸ್ ಇಸ್ ದ ಕರೆಂಟ್ ಡೈರೆಕ್ಷನ್. ಇನ್ನು ಮಿಕ್ಕಿದ ಬ್ಲೂ ಕಲರ್ ಇರೋದ್ರೆಲ್ಲ ಏನಂತ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರ ಯಾವ ರೀತಿ ಉದ್ಭವ ಆಗಿದೆ ಅಂತ. ಸೊ ದಟ್ ಈಸ್ ಅಬೌಟ್ ದ ಸಾಲಿನಾಯ್ಡ್ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಆಲ್ರೆಡಿ ಗೊತ್ತಿರುತ್ತೆ. ಈ ಸಾಲಿನಾಯ್ಡು, ಈ ಬಾರ್ ಮ್ಯಾಗ್ನೆಟ್, ದಂಡಕಾಂತ ಮತ್ತು ಆ ಸಾಲಿನಾಯ್ಡ್ ಯಾವ ಥರ ತೊಗೊಂತಿದ್ದೀವೋ ಎರಡು ಸಿಮಿಲರ್ ಆಗಿ ಬಿಹೇವ್ ಮಾಡುತ್ತೆ. ಸೊ ಇದು ಸಾಲಿನಾಯ್ಡ್, ಕಂಪ್ಲೀಟ್ ಸಾಲಿನಾಯ್ಡು ಈ ಥರ ನಾರ್ಮಲಿ ಈ ಥರ ಯಾವ ಥರ ತೊಗೊಂಡಿದ್ದೀವಿ ಅಂದರೆ ರೈಟ್ ಹ್ಯಾಂಡ್ ಥಂಬ್ ರೂಲ್, ಬಲಗೈ ಹೆಬ್ಬೆರಳು ನಿಯಮ ತೊಗೊಂಡೆ ಅದನ್ನ ಡೈರೆಕ್ಷನ್ ಕೂಡ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಸಮನಾದ ಕಾಂತಕ್ಷೇತ್ರ. ನಾರ್ಮಲಿ ಮೀನ್ಸ್ ಸೇಮ್ ವಾಟ್ ಎವರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ವಿ ಆರ್ ಗೆಟಿಂಗ್, ಅದು ಈಕ್ವಲ್ ಇರುತ್ತೆ ಇಲ್ಲಿ ಒಳಗೆ. ಸೊ ನೆಕ್ಸ್ಟ್ ಕಾಂತಕ್ಷೇತ್ರವನ್ನು ಉಂಟು ಮಾಡುವ 2 ವಿಧಾನಗಳನ್ನು ಪಟ್ಟಿ ಮಾಡಿ. ಲಿಸ್ಟ್ 2 ಮೆಥಡ್ಸ್ ಆಫ್ ಪ್ರೊಡ್ಯೂಸಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಏನೇನು ಮೆಥಡು? ನೇರವಾದ ವಾಹಕದಲ್ಲಿ ವಿದ್ಯುತ್ ಹರಿದಾಗ ಹಾಗೂ ದಂಡಕಾಂತದ ಸುತ್ತಲೂ ಕಾಂತಕ್ಷೇತ್ರವು ಉಂಟಾಗುತ್ತದೆ ಅಲ್ವಾ? ಇದು ಆನ್ಸರು ಗೊತ್ತಾಗುತ್ತೆ ಈಸಿಯಾಗಿ ಸಿಂಪಲ್ ಆಗಿ. ಬೈ ಪಾಸಿಂಗ್ ಎ ಕರೆಂಟ್ ಥ್ರೂ ಎ ಕಂಡಕ್ಟರ್ ಆ್ಯಂಡ್ ಬ್ರಿಂಗಿಂಗ್ ಇನ್ ಎ ಮ್ಯಾಗ್ನೆಟ್. ಅಂದರೆ ಯಾವುದೇ ಒಂದು ಮ್ಯಾಗ್ನೆಟ್ ತೊಗೊಂಬಂದಾಗಲೂ ನಮಗೆ ನಾರ್ಮಲಿ ಕಾಂತಕ್ಷೇತ್ರ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಅದೇ ರೀತಿ ಇನ್ನೊಂದು ಕರೆಂಟ್ ಪಾಸ್ ಮಾಡಿದಾಗಲೂ ಕೂಡ 2 ಮೆಥಡಲ್ಲೂ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್. ಈ ಕೆಳಗಿನವುಗಳ ದಿಕ್ಕುಗಳನ್ನು ನಿರ್ಧರಿಸಲು ಬಳಸುವ ನಿಯಮಗಳನ್ನು ಬರೆಯಿರಿ. ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರ. ಸೊ ಏನಿರುತ್ತೆ? ಬಲಗೈ ಹೆಬ್ಬೆರಳು ನಿಯಮ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರ್ಬೋದು, ಕಾಂತಕ್ಷೇತ್ರನ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಬಲಗೈ ಹೆಬ್ಬೆರಳು ನಿಯಮ ಯೂಸ್ ಮಾಡಿಕೊಂಡೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಲ್ವಾ? ಸ್ಟೇಟ್ ದ ರೂಲ್ ಟು ಡಿಟರ್ಮೈನ್ ದ ಡೈರೆಕ್ಷನ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಅರೌಂಡ್ ಎ ಸ್ಟ್ರೈಟ್ ಕಂಡಕ್ಟರ್ ಕ್ಯಾರಿಯಿಂಗ್ ಅ ಕರೆಂಟ್. ಸೊ ಯಾವುದೇ ಒಂದು ಏನು ಕೇಳ್ತೀವಿ, ವಾಟ್ ಇಸ್ ದ ಆಸ್ಕಿಂಗ್ ಕ್ವಶನ್ ಮೀನ್ಸ್ ಇನ್ ಎ ಕಂಡಕ್ಟರ್ ಇಫ್ ಕರೆಂಟ್ ಈಸ್ ಪಾಸಿಂಗ್ ಅಬೌಟ್ ಐ ಓನ್ಲಿ, ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ಹೌ ಯು ವಿಲ್ ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್? ವಾಟ್ ಇಸ್ ದ ರೂಲ್ ಯು ವಿಲ್ ಯೂಸ್? ರೈಟ್ ಹ್ಯಾಂಡ್ ಥಂಬ್ ರೂಲ್, ರೈಟ್? ಸೊ ದಟ್ಸ್ ಅಬೌಟ್ ದ ರೈಟ್ ಹ್ಯಾಂಡ್ ಥಂಬ್ ರೂಲ್. ನಿಮ್ಮ ಬೆನ್ನು ಒಂದು ಗೋಡೆಯನ್ನು ಆಧರಿಸುವಂತೆ ನೀವು ಒಂದು ಕೊಠಡಿಯಲ್ಲಿ ಕುಳಿತಿರುವಿರೆಂದು ಭಾವಿಸಿ, ಹಿಂದಿನ ಗೋಡೆಯಿಂದ ಮುಂದಿನ ಗೋಡೆಯ ಕಡೆಗೆ ಸಮಾಂತರವಾಗಿ ಬರುತ್ತಿರುವ ಎಲೆಕ್ಟ್ರಾನ್ ಪುಂಜವು ಪ್ರಬಲ ಕಾಂತಕ್ಷೇತ್ರದಿಂದ ನಿಮ್ಮ ಬಲಬದಿಗೆ ವಿಚಲನೆ ಹೊಂದುತ್ತದೆ. ಹಾಗಾದರೆ ಕಾಂತಕ್ಷೇತ್ರದ ದಿಕ್ಕು ಯಾವುದು? ನೋಡಿ, ಹಿಂದೆಯಿಂದ ಮುಂದೆಗೆ ಎಲೆಕ್ಟ್ರಾನ್ ಬರ್ತಿದೆ. ಎಲೆಕ್ಟ್ರಾನ್ ಬಗ್ಗೆ ಹೇಳ್ತಿದ್ದಾರೆ ಅವರು. ಎಲೆಕ್ಟ್ರಾನ್ ಹಿಂದೆಯಿಂದ ಮುಂದೆಗೆ ಬರ್ತಿದೆ. ಹಿಂದೆಯಿಂದ ಮುಂದೆಗೆ ಬರ್ತಿದೆ, ಆಪೋಸಿಟ್ ಆಗಿ ಕರೆಂಟ್ ಡೈರೆಕ್ಷನ್. ನಾವು ಆಲ್ರೆಡಿ ಲಾಸ್ಟ್ ಚಾಪ್ಟರ್ ಓದಿದ್ವಿ. ಎಲೆಕ್ಟ್ರಾನ್ ಯಾವ ಥರ ಓದ್ತಿರುತ್ತೋ ಆಪೋಸಿಟ್ ಡೈರೆಕ್ಷನಲ್ಲಿ ವಿದ್ಯುತ್ ಚಲಿಸುತ್ತೆ ಅಂತ, ಅದನ್ನೇ ಕೇಳ್ತಿರೋದು. ಆಪೋಸಿಟ್ ಡೈರೆಕ್ಷನಲ್ಲಿ ಈ ರೀತಿ ವಿದ್ಯುತ್ ಚಲಿಸಿದ್ರೆ ಈ ರೀತಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಆನ್ಸರ್ ನೋಡೋಣ. ಕಾಂತಕ್ಷೇತ್ರದ ದಿಕ್ಕು ಕೆಳಮುಖವಾಗಿರುತ್ತದೆ. ಈ ರೀತಿ ಕರೆಂಟ್ ಡೈರೆಕ್ಷನ್ ಇದು. ಎಲೆಕ್ಟ್ರಾನ್ ಹಿಂದೆಯಿಂದ ಮುಂದೆಗೆ ಹೋಗ್ತಿದೆ, ಈ ಥರ ಗೋಡೆಗಿದ್ದೀನಿ, ಹಿಂದೆಯಿಂದ ಮುಂದೆಗೆ ಹೋಗ್ತಿದೆ ಅಂದರೆ ಆಪೋಸಿಟಲ್ಲಿ ಕರೆಂಟ್ ಬರ್ತಿರುತ್ತೆ ಅಂದ್ಕೊಂಡಾಗ ಇದು ಹೆಬ್ಬೆರಳು ಏನಾಗುತ್ತೆ, ನನ್ನ ಕಡೆಗೆ ನಾನೇನು ತೋರಿಸ್ಕೊತಾ ಇದ್ದೀನಿ, ಡೈರೆಕ್ಷನ್ ತೋರಿಸ್ಕೊತಾ ಇದ್ದೀನಿ ಕರೆಂಟು. ಇನ್ನು ಮಿಕ್ಕಿದ 4 ಬೆರಳಿಗೆ ಈ ರೀತಿ ಎಕ್ಸಾಕ್ಟಾಗಿ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ ಡೈರೆಕ್ಷನ್ಸ್ ಚೇಂಜ್ ಆಗುತ್ತೆ. ಬಟ್ ಸಿಂಪಲ್ ನಿಮ್ಮ ಲೆವೆಲ್ಗೆ ಇಷ್ಟು ಆನ್ಸರ್ ಬರೋದು ಕೊಡ್ತಾರೆ ಮಾರ್ಕ್ಸ್. ನೆಕ್ಸ್ಟ್, ಇಮ್ಯಾಜಿನ್ ದಟ್ ಯು ಆರ್ ಸಿಟ್ಟಿಂಗ್ ಇನ್ ಎ ಚೇಂಬರ್ ವಿತ್ ಯುವರ್ ಬ್ಯಾಕ್ ಟು ಒನ್ ವಾಲ್. An electron beam moving horizontally from back wall towards the front wall is deflected by a strong magnetic field to your right side. What is the direction of a magnetic field? Andre, so from back side to the front side electron is flowing.
ದಟ್ಸ್ ಓನ್ಲಿ ರೈಟ್, ಸಿಟ್ಟಿಂಗ್ ಚೇಂಬರ್. ಸೊ ಫ್ರಮ್ ಬ್ಯಾಕ್ ವಾಲ್ ಟುವರ್ಡ್ಸ್ ದ ಫ್ರಂಟ್ ವಾಲ್, ಬ್ಯಾಕಿಂದ ಮುಂದೆಗೆ ಎಲೆಕ್ಟ್ರಾನ್ ವಿಲ್ ಬಿ ಪಾಸಿಂಗ್ ಫ್ರಮ್ ಬ್ಯಾಕ್ ಸೈಡ್ ಟು ದ ಫ್ರಂಟ್ ಸೈಡ್. So that is the direction of electron, means in the opposite direction, we know opposite to the direction of electron current will be flowing. This we know clearly. In the last chapter also, electricity chapter, we have considered opposite to the direction of electron flow current will be flowing. So illen heltidare andre electron ಹಿಂದೆಯಿಂದ ಮುಂದೆಗೆ ಹೋಗ್ತಿದೆ, ಅದಕ್ಕೆ ಏನಾಗುತ್ತೆ, opposite to the electron direction current will be flowing. This thumb will give the direction of current only. So this is the direction of current. These 4 fingers will give the direction of magnetic field. So that confirms magnetic field is downwards. ಸಿಂಪಲ್ ಆಗಿ ಎಷ್ಟು ಬರೋದು ಸಾಕು, ಈ ಲೆವೆಲ್ಗೆ. ಸ್ವಲ್ಪ ಬೇರೆ ಮಾಡಿಫಿಕೇಶನ್ ಆಗುತ್ತೆ ನೆಕ್ಸ್ಟ್ PUC ನಲ್ಲಿ. ಈ ಲೆವೆಲ್ಗೆ ಇಷ್ಟು ಆನ್ಸರ್ ಬರೀರಿ, ಇಷ್ಟು ಥಿಂಕ್ ಮಾಡಲಿ ನೀವು ಅಂತ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಇದು ತುಂಬಾ ಇಂಪಾರ್ಟೆಂಟು. ನಾರ್ಮಲ್ ಆಗಿ ಇದು ಡೈರೆಕ್ಟಾಗಿ ಈ ಥರ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಶಾರ್ಟ್ ಫಾರ್ಮಲ್ಲಿ ಹೇಳ್ತೀನಿ, ಯಾವ ಥರ ಬೇಸಿಕಾಗಿ ನೆನ್ಪಿಟ್ಟು ನೋಡಿ. 3 ಫಿಂಗರ್ಸು ಹಿಂಗೆ ಪರ್ಪೆಂಡಿಕ್ಯುಲರ್ ಹಿಂಗೆ ಇಟ್ಕೊಂಡಿದ್ದೀನಿ. ಫಸ್ಟ್ ನಾವೇನು ಕಲ್ತಿರೋದು ನಮ್ಮ ಸಿಲೆಬಸ್ಸಲ್ಲೇ ಎಲೆಕ್ಟ್ರಿಸಿಟಿ ಕಲ್ತಿದ್ದೀವಿ, ವಿದ್ಯುತ್ ಕಲ್ತ್ಕೊಂಡಿದ್ದೀವಿ. ನೆಕ್ಸ್ಟ್ ಅದರಿಂದ ಏನು ಬರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತಕ್ಷೇತ್ರ ಬರುತ್ತೆ. ಅದರಿಂದ ಏನು ಬರುತ್ತೆ, ಫೋರ್ಸು ಬಲ. ಸೊ 3 ಕಲ್ತ್ಕೊಂಡ್ರೆ ಒಂದಾದ್ಮೇಲೆ ಒಂದು. ಅದಕ್ಕೆ ಆಪೋಸಿಟಿಂದ ಬರೋಣ. ಮೊದಲಿಗೆ ಇದು ತೊಗೊತಿದ್ದೀವಿ, ಮಿಡಲ್ ಫಿಂಗರ್ ತೊಗೊತಿರೋದ್ರಿಂದ ಏನಾಗುತ್ತದು, ಕರೆಂಟು ವಿದ್ಯುತ್. ನೆಕ್ಸ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತಕ್ಷೇತ್ರ. ನೆಕ್ಸ್ಟು ಫೋರ್ಸು ಬಲ. ಸಿಂಪಲ್, ಏನಿದೆ ಅಲ್ವಾ. ಕರೆಂಟು ಮ್ಯಾಗ್ನೆಟಿಕ್ ಫೀಲ್ಡು ಫೋರ್ಸು, ವಿದ್ಯುತ್ತು ಕಾಂತಕ್ಷೇತ್ರ ಬಲ. ರಿವರ್ಸಲ್ ಬನ್ನಿ, ನಾವು ಕಲ್ತಿರೋದು ಒಂದು ಕಡೆ, ಇಲ್ಲಿ ರಿವರ್ಸಲ್ ಬಂದುಬಿಟ್ರೆ ಆಗೋಯ್ತು, ಜಾಸ್ತಿ ಬಯಟ್ ಮಾಡೋ ಅವಶ್ಯಕತೆಯೂ ಇರಲ್ಲ. ಸೊ ಇದರಲ್ಲಿ ಬೇಸಿಕ್ಕಾಗಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಇಷ್ಟನ್ನು ಮೈಂಡ್ಲಿ ಫೋಕಸ್ ಮಾಡಿ. ಜೊತೆಯಲ್ಲಿ ನಾರ್ಮಲ್ ಈ ವಿಡಿಯೋ ಇದೆ, ಅದನ್ನ ಕ್ಲೀನಾಗಿ ಅನಲೈಸ್ ಮಾಡ್ಕೊತ ಅದರಲ್ಲಿ ಕಲಿತಾ ಹೋಗಿ. ನೋಡಿ, ಇದು ಫಿಸಿಕ್ಸ್ ಸಬ್ಜೆಕ್ಟು. ಪ್ರಾಕ್ಟಿಕಲಾಗಿ ಹೇಳ್ತೀನಿ, ಪ್ರಾಕ್ಟೀಸ್ ಮಾಡಿದ್ರೆ ಏನಾದರೂ ಟ್ರೈ ಮಾಡೋಕ್ಕೆ ಹೋಗಿದ್ದೀರಾ ಅಂದರೆ ಆ ಮೊಮೆಂಟಲ್ಲಿ ಚೆನ್ನಾಗಿ ಈಸಿಯಾಗಿ ಅನಿಸುತ್ತೆ. ಬಟ್ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಏನಾದರೂ ಟ್ರೈ ಮಾಡಬೇಕು ಅನಿಸ್ದಾಗ ಮಾತ್ರ ಆಗೋದಿಲ್ಲ. ಆ ಡಿಫಿಕಲ್ಟಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋ ಬದಲು ಒಂದು ಸಲ ಬರ್ದೇ ಪ್ರಾಕ್ಟೀಸ್ ಮಾಡ್ಕೊಂಡು ಎಕ್ಸಾಮ್ಗೆ ಹೋಗಿ, ಅದು ನಿಮಗೆ ಬೆಟರ್. ಅದು ಆಮೇಲೆ ರಿಸಲ್ಟ್ ನೋಡಿ ಯಾವ ಥರ ಚೇಂಜಸ್ ಇರುತ್ತೆ ಅಂತ. ಇದೊಂದನ್ನು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಿಮ್ಗೆ ಏನೇ ಚೇಂಜಸ್ ಏನಾದರೂ ಇನ್ನೂ ಇಂಪ್ರೂವೈಸ್ ಏನಾದರೂ ಬೇಕಿದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ಆಮೇಲೆ ಯಾವಾಗಾದರೂ ನೋಡಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋದನ್ನು ಮಾತ್ರ ಬಡಿಬೇಡಿ. ಜೊತೆಯಲ್ಲಿ ಲೈಕ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಏನಾದರೂ ಡಿಫಿಕಲ್ಟಿ ಫೇಸ್ ಆಗ್ತಿದ್ರೆ ಅವ್ರಿಗೆ ಶೇರ್ ಮಾಡಿ, ಈ ಥರ ಇದೆ ಅಂತ ಸಜೆಸ್ಟ್ ಮಾಡೋದು ತಪ್ಪೇನೂ ಇಲ್ಲ. ಸೊ ಆಯಿ ಅಂತಾರೆ, ಬಟ್ ಫೈನಲಿ ಸಫರ್ ಆಗದಿರಂಗೆ ನೀವು ಫ್ರೆಂಡ್ಸ್ ಅಲ್ವಾ, ನೋಡ್ಕೊತೀರ. ಸೊ ಇಷ್ಟನ್ನು ಹೇಳ್ತಾ ಸೊ ಇದೊಂದು ವಿಡಿಯೋ ಮುಗಿಸ್ತಾ ಹೋಗ್ತಿದ್ದೀನಿ. ಸೊ ಥ್ಯಾಂಕ್ ಯು. ದಿಸ್ ಈಸ್ SLC ಅಟ್ ಪರೀಕ್ಷೆ. ನಾನು ನಿಮ್ಮ ಲೋಕೇಶ್, ಫಿಸಿಕ್ಸ್ ಫ್ಯಾಕಲ್ಟಿ, ಭೌತಶಾಸ್ತ್ರ ಉಪನ್ಯಾಸಕ. ಥ್ಯಾಂಕ್ ಯು.